ಪಶುಪತಿ ಪರಮ ಬಾಲನೀತ ಶೂಲ ಪಾಣಿ ಹರ ಹರ ಮಹಾದೇವ ಶಂಭೋ. ಪ್ರಸಾದವನ್ನು ಸ್ವೀಕರಿಸಬೇಕು ದಕ್ಷ ಬ್ರಹ್ಮ. ಚತುರ್ಮುಖ ಹಿರಿಯರಿಂದ ಹಿರಿಯರಿಗೆ ಮನ್ನಣೆ. ದಕ್ಷ ಬ್ರಹ್ಮ ಯೋಚಿಸಬೇಡ. ಒಂದು ವೃಕ್ಷ ಬೀಜವು ಒಂದು ವಿಶಾಲವಾದ ಮರವನ್ನು ಹೊಂದುತ್ತದೆ. ಅದಕ್ಕೆ ಎಂದಿಗೂ ಚ್ಯುತಿಯಿಲ್ಲ. ಜ್ಞಾನ ಬ್ರಹ್ಮ, ಲಕ್ಷಪತಿ ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದನು. ಸದಮಲನೆ ದಕ್ಷ ಸುಶೀಲ ವಿನೋದ ತನುರವಿ ಹೇಳೈ ಸದಮಲ ಇರುವಾಗ ಇದನ್ನು ಮಕ್ಕಳಾಟವೆಂದು ಭಾವಿಸಬಹುದು. ಅಲ್ಲದೆ ಆ ಪರಮೇಶ್ವರನ ರೂಪವನ್ನು ನೋಡಿ ಅವನ ಕೃಪೆಗೆ ಪಾತ್ರರಾಗಬಾರದು ಗುರುದೇವ. ಆ ಪರದೇಶಿ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿದೆ? ಆ ಮಹರ್ಷಿಗಳಾದ ತಮ್ಮಿಂದಲೇ ಹೊರಬರುತ್ತಿರುವುದು. ಈ ಈಶ್ವರನು ಪರದೇಶಿ ಆದ್ದರಿಂದಲೇ ಆತನಿಗೆ ಮನ್ನಣೆ ದೊರೆತಿದೆ. ಪರದೇಶಿಗೆ ರೂಪಿಲ್ಲ, ಜನನ ಮರಣಾದಿಗಳ ಹಂಗಿಲ್ಲ. ಪರದೇಶಿಗೆ ಹಬ್ಬದ ದಿವಸ ಹಗಲಿರುಳು ಬಾವಿಯ ಹಾಟೆಯಂತೆ ಕೂಗಿ ಸುತ್ತುತ್ತಿರುವ ವಿಷಮ ಸಂಸಾರದ ಹಂಗಿಲ್ಲ ಆ ಪರದೇಶಿ. ಯಕ್ಷ ದಿವ್ಯ ಕರ್ಮ ಸಂದರ್ಭಗಳನ್ನು ಬಳಸಿಕೊಂಡು ಮೆರೆಯಬೇಕೆಂಬ ಡಾಂಬರಿಕ ಹಂಗಿಲ್ಲ ಆ ಪರದೇಶಿ. ಪರದೇಶಿಯ ಸುಖವನ್ನು ಬಯಸುವವರಿಗೆ ಮಾತ್ರ ಪರದೇಶಿಯಾದ ಪರಮೇಶ್ವರನು ಪರಶಿವನಾಗಿ ಕಾಣಿಸುವುದು ದೇವ. ಸುಂದರ ಇರುವೆಯ ಕಣ್ಣಿಗೆ ಸಾಸುವೆಯು ಕೊಡಲಾದಂತೆ ಗೋಸ್ಪರ್ಶದ ಕೀಲಾಗಲವು